ಇನ್ನು ದೇವರಾಜೇಗೌಡ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 100 ಕೋಟಿ ಬಗ್ಗೆ ಅಮಿತ್ ಶಾಗೆ ಹೇಳಿ ತನಿಖೆ ಮಾಡಿಸಬೇಕು. ದೇವರಾಜೇಗೌಡ ವಕೀಲ ಜಡ್ಜ್ ಮುಂದೆ ಹೇಳಬೇಕಾಗಿತ್ತು. ಮಾಧ್ಯಮಗಳಿಗೆ ಹೇಳಿ ಹೋದ್ರೆ ಅದು ದಾಖಲೆ ಆಗೋದಿಲ್ಲ. ಇವರಿಗೆ ಆಪರೇಷನ್ ಕಮಲಕ್ಕೆ ಹಣ ಬಳಸಿ ಗೊತ್ತಿದೆ. ಇನ್ನು ಜೆಡಿಎಸ್ನವರು ರಾಜ್ಯದ ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ರಾಷ್ಟ್ರೀಯ ಪಕ್ಷಗಳು ಗೌರವ ಎತ್ತಿ ಹಿಡಿಯಲ್ಲ ಅಂದಿತ್ತು. ಈಗ ಕರ್ನಾಟಕದ ಗೌರವವನ್ನ ಎತ್ತಿ ಹಿಡಿಯಿತು. ಪರೋಕ್ಷವಾಗಿ ಎಚ್ಡಿಕೆ ವಿರುದ್ಧ ಜೆಡಿಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ. ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನು ತನಿಖೆ ಮಾಡಿಸಿ ಅಂತ ಅಮಿತ್ ಶಾಗೆ ಹೇಳ್ಬೋದಾಗಿತ್ತಲ್ಲ. ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI IT ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿ CCTV. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ. 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ. ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ. ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ, ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಆಮೇಲೆ ದೇವರಾಜೇಗೌಡ ಈಸ್ ಅ ಲಾಯರ್. ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡಬೇಕಾಗಿತ್ತು. ಯಾರು ಕೊಡಬೇಡ ಅಂತ ಹೇಳಿದ್ದು? ವ್ಯಾನ್ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನು ಹೇಳಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಅನ್ನೋಕ್ಕಾಗುತ್ತಾ? ನಾವು ಹೇಳ್ತಾ ಇದ್ದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತು JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರಬೇಕು ಅಂತ. ಹೌದು, ಕರ್ಕೊಂಡು ಬರಬೇಕು, ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.